ಪೊಲೀಸ್ ಅಧಿಕಾರಿಗಳು ವಿಫಲವಾಗಿದ್ದಾರೆ. ನಮಗೆ ಗೊತ್ತಿದ್ದಂಗೆ 31 ತಾರೀಕಾಗಿದ್ದು FIR, ಇವತ್ತಿಗೆ 20 ದಿವಸ ಆಯ್ತು. 8 ಜನರಲ್ಲಿ ತಾವು ಹಿಡಿದಿದೆ 4 ಜನರಿಗೆ. ಇನ್ನೂ 4 ಜನ ಯಾಕೆ ಸಿಗ್ತಲ್ಲ? 20 ಡೇಸ್ ಆಯ್ತು. ಯಾಕೆ ಏನು ಆರೋಪಿಗಳು ಯಾಕೆ ಸಿಗ್ತಲ್ಲ? ಮನಸ್ಸು ಮಾಡಿದ್ರೇನು 24 hours ಅಲ್ಲಿ ಹಿಡಿಬೇಕು. ಮತ್ತೆ ಇದ್ರಲ್ಲಿ ತಮ್ಗೆಲ್ಲ ಗೊತ್ತಿದೆ ಇದು ಯಾಕೆ ಘಟನೆ ನಡೆದಿದೆ. ಮಾನ್ಯ ಸಚಿವರೇ, ಇದು ಒಂದು ಕಟ್ಟೋಳಿ ಗ್ರಾಮದಲ್ಲಿ JJM ಕೆಲಸವನ್ನು ರಾಜ್ ರೆಡ್ಡಿಗೆ ಕೆಲಸಕ್ಕೆ ಬಿಟ್ಟಿದಾರ, ಅವ್ರಿಗೆ ಕೊಡ್ತೀನಿ ತಗೊಂಡಿದ್ದಾನೆ ಸರ್. ಅಲ್ಲಿ ಊರಲ್ಲಿ ಅವ್ನ ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಒಬ್ಬ ಶಿವರಾಜ್ ಬಸವರಾಜ್ ಪಾಟೀಲ್ ಒಬ್ಬ ವ್ಯಕ್ತಿ ಮತ್ತು ಅಲ್ಲಿ ಊರಿನ ಜನರು ಎಲ್ಲರೂ ಕೂಡಿ ಈ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳಿ ಆ ಕಾಂಟ್ರಾಕ್ಟ್ರಿಗೆ ಬಂದು ಹೇಳಿದಾಗ ಹುಮ್ನಾಬಾದಿಂದ ತಮಗೆಲ್ಲ ಗೊತ್ತಿದ್ರೆ 8 ಜನ ಹೋಗಿ ಅವನಿಗೆ ಮುಂಚೆ ಫೋನ್ ಮಾಡಿ ನಿನ್ನ MLA ಅವರು ಕರೀತಾ ಇದಾರ, MLA ಅಣ್ಣ ತಮ್ಮಂದರು ಆರೋಪಿ ಸಂತೋಷ್ ಅಲಿಯಾಸ್ ಕಾಳಪ್ಪ ಪಾಟೀಲ್ ಗೊತ್ತಿದಲ್ಲ ತಮ್ಗೆಲ್ಲ. ಅವರು ಫೋನ್ ಮುಖಾಂತರ ಅವರಿಗೆ ಕರೆದಿದ್ದಾರೆ. ಯಾರಿಗೆ? ಶಿವರಾಜ್ ಪಾಟೀಲ್. ಅಲ್ಲ ಸರ್, ಏನಾಗಿದೆ ಏನಾದ್ರೂ ಇದ್ರೆ ಗುತ್ತೇದಾರ ನೇರವಾಗಿ JJM ಇಂಜಿನಿಯರ್ ಯಾರಿದ್ದಾರೆ ಅಲ್ಲಿ ಕೆಲಸ ಸರಿಯಾಗಿ ಆಗಿದೆನಾ? ನಾನು ರಿಪೇರಿ ಮಾಡಿ ಅವರು ನಿರ್ವಹಣೆ ಬರಬೇಕಿತ್ತು. ಅವ್ರಿಗೆ ನಿರ್ಮಾಣ ಹಾಗೆ ತಪ್ಪಾಗುತ್ತೆ. ನಾವ್ ಹೆಂಗ್ ಹೇಳ್ತಾ ಇದ್ರಿ, ಆ ಸೇಟ್ ಅಜ್ಮೀರ್ಗೆ ಬರೆಯೋದ್ ಆ ಸೇಟ್ ಮರ್ಗೆ ಅನ್ನಂಗ ಆಯ್ತದು. ಹಿಂದಿನ ಕಾಲದಲ್ಲಿ ಒಬ್ಬ ಮುನಿಮ ಆ ಸೇಟ್ ಅಜ್ಮೀರ್ಗೆ ಬರೆಯಪ್ಪ ಅಲ್ಲ, ಆ ಸೇಟ್ ಮರ್ಗೆ ಅಂತ ಕತ್ತಿ ಹೀಗಾಗ್ತಾ ಇದೆ. ನಿರ್ಮಾಣ ಎಷ್ಟು ವ್ಯತ್ಯಾಸಿದೆ? ನಿರ್ವಹಣೆ ಆಗಿದೆ ಸರ್, ಒಂದು ಮೇಂಟೆನೆನ್ಸ್ ಇದೆ. ಸರ್ ಅಲ್ಲಿ ಏನಾಗಿದೆ, ಕೆಲಸ ಇದು ಆಗಿದೆ, ಕಲಾಪ ಕೆಲಸ ಫುಲ್ಲು. ಅದಕ್ಕ ಅವನ ಕಾಂಟ್ರಾಕ್ಟರ್ಗೆ ನೇರವಾಗಿ ಇವನು ಯಾರು ಶಿವರಾಜ್ ಬಸವರಾಜ್ ಪಾಟೀಲ್ ಅಂತ ನೇರವಾಗಿ ಮಾತನಾಡಿದ. ಅವನೇನಾದ್ರೂ ಇದ್ರೆ ಕಾಂಟ್ರಾಕ್ಟರ್ ಇವ್ರಿಗೆ ಇಂಜಿನಿಯರ್ ಹೇಳಿ ಏನಾದ್ರು ಸರಿಪಡಿಸ್ಬೇಕು. ಇವ್ರು ಯಾರು ಅಂದ್ರೆ ಇದ್ರಲ್ಲಿ ಏನ್ ತೋರಿಸ್ತಾ ಇದೆ, ಇವರೇ ಆ ಕೆಲಸವನ್ನು ಮಾಡ್ತಾ ಇದ್ದಾರ. ಹೌದಲ್ಲ ಸಾಹೇಬ್ರೆ? ಕೆಲಸ ರಾಜ್ ರೆಡ್ಡಿ ಹೆಸರು ಎಲ್ಲ ತಗೊಂಡಿದ್ದಾರ, ಕೆಲಸ ಬೇರೆಯವ್ರು ಮಾಡ್ತಾ ಇದ್ದಾರ. ಅಲ್ಲಿ ಕೆಲಸ ಬೇರೆಯವ್ರು ಮಾಡ್ಲಿ, ಬಟ್ ಕೆಲಸ ಮಾಡಿ ಸಲುವಾಗಿ ಆ ಶಿವರಾಜ್ ಪಾಟೀಲಿಗೆ ಅವನು ಸಾಯವರಿಗೆ ಹೊಡೆದು ಬಿಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿದಲ್ಲ, ಆಲ್ರೆಡಿ 308, 163, 264 ಎಲ್ಲ ಸೆಕ್ಷನ್ ಹಾಕಿದ್ದಾರೆ. ಅದು ಒಂದು ಪಾರ್ಟ್. ಅದರಲ್ಲಿ ಯಾರು ಸುಮ್ಮನೆ ಇದ್ದಾರ, ನೋಡಕ್ ಬಂದವರಿಗೆ ಹಿಡಿದು ಒಳಗೆ ಹಾಕಿದಾರ, ಹೊಡೆದವರು ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾರ. 20 ದಿವಸ ಆಯ್ತು, ಇನ್ನವರಿಗೆ ಅವರಿಗೆ ಯಾಕೆ ಬಿಡಕ್ ಆಗಿಲ್ಲ. ಇದು ಇದೇ ತರ ಆದ್ರೆ ಸರ್, ಇದು ಹೋಮ್ ಮಿನಿಸ್ಟರ್ ಅಲ್ಲಿ CM ತರ ಹೋಗುತ್ತೆ. ನಾವು ಅಣ್ಣ ತಮ್ಮರು ಕೂಡಿ ಹುಮ್ನಾಬಾದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ತಾವು ದಯವಿಟ್ಟು ಯಾಕೆ ಲೇಟ್ ಮಾಡ್ತಾ ಇದ್ರಿ, ಇದು ಹಿಂದೆ ಏನ್ ಕೈ ಇದೆ, ಯಾಕೆ ಆಗ್ತಾ ಇಲ್ಲ ಅಂತ ನನ್ಗೆ ಪ್ರಶ್ನೆ ಬೇಕು ಸರ್. ಇದು ಮೊದಲನೇ ಸಲ ಇಲ್ಲ, 2-3 ಸಲ ಆಗಿದೆ. ಇದೇನ್ PR ರಾಜ ಇದೆನಾ? ಹುಮ್ನಾಬಾದಲ್ಲಿ DSP ಕೇಳ್ಕೊರಿ 2-3 ಸಲ ಆಗಿದೆ. ಆದ ತಕ್ಷಣ ಏನೋ ಯಾವ್ದು ಕ್ರಮ ತಗೋತಾ ಇಲ್ಲ. ಇವ ಏನ್ ಬಸವರಾಜ್ ಪಾಟೀಲ್ ಏನಿದೆ, ಇವ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತಾವ. ಇದು ವರ್ಕರ್ ಅಂತಿಲ್ಲ, ನಮ್ ಕಾರ್ಯಕರ್ತರ್ಗ ಎವ್ರಿ ಟೈಮ್ ಇದೇ ರೀತಿ ಆಗ್ತಾ ಇದೆ. ನಮ್ಮ ಸರ್ಕಾರ, ನಮ್ಮ ಜಿಲ್ಲಾ ಮಂತ್ರಿಗಳು ನಾ ಯಾವ್ದು ಅನ್ಯಾಯ ಮಾಡೋ ಅಂತ ಹೇಳ್ತಾ ಇಲ್ಲ. ಯಾವ್ದು ನ್ಯಾಯವಾಗದ, ಯಾವುದೇ ಒಂದ್ ಮನುಷ್ಯಾಗ ಏನಪ್ಪಾ ಅಂದ್ರೆ ಒಂದ್ MLA ಇರ್ತಾರೆ, ಎಲ್ಲರಿಗೂ ಪೊಲೀಸ್ ಕೇಸ್ ಒಂದೇ, ಎಲ್ಲರಿಗೂ ಲಾ ಅಂಡ್ ಆರ್ಡರ್ ಒಂದೇ. ಯಾರಿಗೆ ಬ್ಯಾರ್ಯಾರು ಒಂದಿಲ್ಲ, ನಮ್ಗೊಂದಿಲ್ಲ. ಲಾ ಅಂಡ್ ಆರ್ಡರ್ ಕೊಟ್ಟರು ನೀವು ಯಾಕೆ ಹಿಡಿತಾ ಇಲ್ಲ? ಏನ್ ಕಾರಣ ಇದೆ? ನಿಮಗ್ ಬೇಕಾಗಿತ್ತು 24 hours 40 hours ಎಲ್ಲೆಲ್ಲಿಂದೋ ಹಿಡ್ಕೊಂಡು ತರ್ತೀರಿ. ತಾವೆಲ್ಲ ನೋಡೋದು ತಮ್ದೀಗೆಲ್ಲ ತೋರಿಸಿದ್ರೆ ನಮ್ಗೆ ತುಂಬಾ ಸಂತೋಷ ಅನ್ನುತ್ತೆ. ನಮ್ ಬೀದರ್ ನಮ್ SP ಅವ್ರು ಮಾಡ್ತಾ ಇದ್ದಾರ, ನಮ್ಮ ಮಂತ್ರಿಗಳು ಬೀರಿ ಕೂಡಲೇ ಹೇಳ್ಕೂಡಲೇ ನಿಮ್ಗೆ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದಾರ. ನಮ್ದು ಯಾವ್ದು MLA ಆಗ್ಲಿ MSL ಬಜೆಟ್ ತಗೊಂಡು ನೀವು ಡೆವಲಪ್ಮೆಂಟ್ ಮಾಡ್ರಿ. ಅದು ಇಲ್ಲ, ಅದಕ್ ಬಿಟ್ಟು ಎಲ್ಲಿ ನೆಸೆಸರಿ ಈಗ ಹುಮ್ನಾಬಾದ್ ವಾತಾವರಣ ಕೆಡ್ತಾ ಇದೆ. ಇದೇ ರೀತಿ ಮಾಡ್ತಾ ಇದ್ರಬೇಕಾ? ಪೊಲೀಸ್ ಹೆದರಿಕೆನೇ ಇಲ್ಲ ಅಂದ್ರ ಏನ್ ಮಾಡ್ಲಕೈತದ ಹೇಳಿ ಸರ್. ಬಂತು ನನ್ನ ಗಮನಕ್ಕೆ ಬಂದ್ರೆ ಇಮಿಡಿಯೇಟ್
ಆಕ್ಷನ್ ತಗೋರಿ ಅಂತ ನಿಮ್ಗೆ ಫೋನ್ ಮಾಡಿ ಹೇಳಿದೆ ಸರ್. ಅರೆಸ್ಟ್ ಮಾಡಿದೀನಿ ಅಂತ ಹೇಳಿದಿರಿ, ಎಲ್ಲ ಅರೆಸ್ಟ್ ಆಗಿಲ್ವಾ ಅಂತ ಏನಾಗಿದೆ, ಯಾಕೆ ವಿಳಂಬ ಆಗಿದೆ ಸರ್? ಈಗ ನಮ್ಮ DSP ಯಾರೊಂದು ಪ್ರಶ್ನೆ ಕೇಳ್ತಿದ್ದಾರೆ, ಯಾರು ಕಾನೂನು ಉಲ್ಲಂಘನೆ ಸರ್, ಮಾಡಿದ್ದಾರೆ, ಒಂದು ಯಾರು submission- ಅಪರಾಧಿಗಳಿದ್ದಾರೆ, ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರು ಯಾರೇ ಇರ್ಲಿ, submission- ಎಷ್ಟು ದೊಡ್ಡ ವ್ಯಕ್ತಿ ಇರ್ಲಿ, ಯಾರೇ ಯಾವ ಸರ್? ಸ್ಥಾನದಲ್ಲಿ ಈಗ ಇರ್ಲಿ, ಅವನ ಯಾವ್ದು ಮೇಲೆ ಮುಲಾಜಿ ಇಲ್ಲ. 308 ಇದೆ ಸರ್. ಈಗ ನೋಡಿ ಸರ್, ಅವನು ಕಾಳಪ್ಪ ಪಾಟೀಲ್ ಅಲಿಯಾಸ್ ಅವನೇ ಇಬ್ಬರಿಗೆ ತಂದು ಪೊಲೀಸ್ ಸ್ಟೇಷನ್ ತಂದ್ಬಿಟ್ಟಿದಾನ, ಮತ್ತು ಯಾಕೆ ಹಿಡಿದಿಲ್ಲ? ಸ್ವತಃ ಅವ್ನು- ಸ್ವತಃ ಅವನೇ ತಂದಿದಾನ. ನನ್ನ ಹತ್ರ ಪ್ರೂಫ್ಸ್ ಇದೆ, ಫೋಟೋಗ್ರಾಫ್ಸ್ ಇದೆ. ಸರ್ ಆತರ ಇದ್ರೆ ಕೊಡಿ ಸರ್, ನಾ ಆಫೀಸರ್ ಮೇಲೆ ತಗೊಳ್ಳಿ, ನೀವು 100% ನೋಡ್ರಿ, ನಾನು ಸುಳ್ಳು ಆಡೋದಿಲ್ಲ. ಮತ್ ಸರ್ ತನಿಖೆ ಮಾಡಿ ತನಿಖೆ ಮಾಡಿ ಏನು ನೋಡ್ರಿ ಸರ್, ಈಗ ಸುಮಾರು 20 ಡೇಸ್ ಆಯ್ತು. ಏನ್ ಮಾಡಿದ ನನ್ಗೇನ, ನಾವು ದೊಡ್ಡ ಮಾತಿಲ್ಲ ಅವ್ರಿಗೆ ಸೀದಾ ಮಾಡೋದು, ಆದ್ರೆ ನಾವು ನಮ್ ಕೈಯಲ್ಲಿ ಕಾನೂನು ತಗೊಳ್ಬಾರ್ದು ಅಂತ ಗೊತ್ತಿದ್ದೀವಿ. ಸುಮಾರು 40 ವರ್ಷದಿಂದ ರಾಜಕೀಯ ಮಾಡ್ತಾ ಇದೀವಿ, ನಮ್ಗೆ ಮಾಡಕ್ ಗೊತ್ತಾಗಲ್ವಾ ಏನ್ ಮಾಡ್ಬೇಕಂತ ಹೇಳಿ. ಬಟ್ ಊರಲ್ಲಿ ಏನಾಗ್ತಾ ಇದೆ, ಹುಮ್ನಾಬಾದ್ ತಾಲೂಕ ಕೆಟ್ಟ ಹೋಗ್ತಾ ಇದೆ. ಜನರು ಏನ್ ಹೋಗುತ್ತೆ ಇದ್ರ ಈ ತರ ಆದ್ರೆ, ಏನೋ ಒಬ್ಬ ಕೆಲಸ ಕಾಮಗಾರಿ ಕಲಾಪಿ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರೆ ಈ ತರ ಹೊಡಿಬೇಕು ಅವನಿಗೆ. ಸರಿ ನೋಡಿದ್ರೆ ಸರ್ ಅವ್ರು ಹೊಡೆದಿದ್ದು ರೆಕಾರ್ಡಿಂಗ್ ನೋಡಿದ್ದೀನಿ ಸರ್. ಸರ್ ಹಿಂದ್ಗಡೆ 10 days ಹಾಸ್ಪಿಟಲ್ದಾಗ ಇದ್ರು ಸರ್. ಇಲ್ಲಿ ಕೈ ಫ್ರಾಕ್ಚರ್ ಆಗಿದೆ. ಅವನಿಗೆ ಏನ್ ಮಾಡ್ಯಾರ, ಸತ್ತಾರಂತ ಬಿಟ್ಟು ಹೋಗಿನ್ಬೇಕು, ಅವ್ರು ರಾತ್ರಿ ಬಂದಂತಾರ. ಅವ್ರು ಹೊಡೆದಿದ್ದು ಬೆನ್ನಿಗೆ ಯಾರು ಎಷ್ಟೇ ಪ್ರಭಾವ ಇರಲಿ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಇಂಥ ಪುನರಾವರ್ತನೆ ಆಗ್ಬಾರ್ದು. ಯಾವ ರೌಡಿಗಳಿದಾರೆ ರೌಡಿಗಳಿಗೆ ಮಟ್ಟ ಹಾಕುವಂತ ಕೆಲಸ ರೌಡಿ ಶೀಟ್ನಾಗ ಹಾಕ್ಬಿಡ್ರಿ. ಯಾರು ನಾವು ಮಾಡ್ರಿ ನಮ್ಗೆ ಹಾಕ್ಬಿಡ್ರಿ, ಯಾರು ಹಾಕಿರೋ ಅವ್ರಿಗೆ ಹಾಕ್ಬಿಡ್ರಿ. ಯಾರೇ ಮಾಡಿದ್ರು ಮಾಡ್ತೀವಿ ಸರ್, ಅದೇನಿಲ್ಲ. ಮತ್ತೆ ಇದರಲ್ಲಿ ಫ್ರೀ ಹ್ಯಾಂಡ್ ಇದೆ ಸರ್, ಆಫೀಸರ್ಸ್ ಯಾರಿಗೂ ನಾವು ಯಾವುದು ಸರ್, ನಾವು ಯಾವುದು ಇಲ್ಲಿವರೆಗೂ DSP ಆಗಿರ್ಬೋದು, CPI ಆಗಿರ್ಬೇಕು, ನಿಮ್ಗೆ ಆಗಿರ್ಬೇಕು, ಏನಾದ್ರೂ ಫೋನ್ ಮಾಡಿ ಕೇಳಿದೇವ ಸರ್ ಏನಾಗಿದೆ ನೀವ್ ಹೇಳಿ ಸರ್, ನಿಜ ಹೇಳ್ರಿ. ನನಗಂತೂ ಕೇಳಿಲ್ಲ ಸರ್. ನೀವು ಹುಮ್ನಾಬಾದ್ DSP ಕೇಳ್ಕೊರಿ, ಹುಮ್ನಾಬಾದ್ CPI ಕೇಳ್ಕೊರಿ. ನಾವ್ ಯಾರಿಗ್ ಮಾತಾಡಿಲ್ಲ. ಇವತ್ತು KDP ಮೀಟಿಂಗ್ ಇದೆ, ನಮ್ ಇನ್ಚಾರ್ಜ್ ಮಂತ್ರಿಗಳರ ಇಲ್ಲಿ SP ಇರ್ತೀರಿ ಅಂತ ನಿಮ್ ಜೊತೆ ಚರ್ಚಾ ಮಾಡಿದ್ರೆ ಚರ್ಚಾ ಮಾಡ್ತಾ ಇದ್ವು. ಈಗ ಮುಂದೆ ಬರೋಂತ ದಿನಗಳಲ್ಲಿ ನಾವು ಗಪ್ಪಿಟ್ರಲ್ಲ ಸರ್, ನೇರವಾಗಿ ಹೇಳ್ತಾ ಇದ್ದೀವಿ. ಆಕ್ಷನ್ ಮಾಡ್ರಿ ಸರ್, ನಮ್ಗೇನ್ ಅಭ್ಯಂತರ ಇಲ್ಲ ಸರ್. ಸರ್ ನಾವು ಮಾಡ್ರೆ ನಮ್ಮ ಆಕ್ಷನ್ ತಗೊಳ್ಳಿ, ಯಾರು ಮಾಡ್ರು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಈಗ FIR ಆಗಿದೆ, ಕೆಲವೊಂದು ಅರೆಸ್ಟ್ ಆಗಿದೆ. ಯಾರು ಅರೆಸ್ಟ್ ಆಗಿದೆ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅಬ್ಸ್ಕಾಂಡಿಂಗ್ ಇದ್ದವರಿಗೆ ಇಮಿಡಿಯೇಟ್ಲಿ ಪೊಲೀಸ್ ಅಬ್ಸ್ಕಾಂಡಿಂಗ್ ಯಾರು ಹುಡುಗಿದಾರ ದೇರ್ ಎಂಜಾಯಿಂಗ್ ಆಯ್ತು. ಅದಕ್ಕೆ ಯಾರು ಸುಮ್ಮನೆ ನೋಡಕ್ ಹೋಗಿದಾರ ದೇರ್ ಸಿಟ್ಟಿಂಗ್ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರ ಮೇಲೆ ಆಕ್ಷನ್ ಆಗುತ್ತೆ. ಆಯ್ತು 24 hours ಅಲ್ಲಿ ಸರ್ ತಾವ್ ಏನ್ ಮಾಡ್ತೀರಿ ನೋಡಿ. ಸೀರಿಯಸ್ ತಗೊಂಡು ಇದಕ್ಕೆ ಒಂದು ಟೀಮ್ ಮಾಡಿ ಕಳಿಸಿ ಆಕ್ಷನ್ ತಗೊಂಡು ಆಲ್ರೆಡಿ ಸರ್ಚಿಂಗ್ ಮಾಡ್ತಾ ಇದ್ದಾರೆ ಸರ್. ಈಗ ಎಲ್ಲಿ ನಾನು ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ. ಡೆಡ್ಲೈನ್ ಕೊಡಿ, ಬೇಡ ಡೆಡ್ಲೈನ್ ಕೊಡಿ. ಈಗ ನಮ್ಮ ಹುಮ್ನಾಬಾದ್ ತಾಲೂಕಲ್ಲಿ ಸರ್ ಮೊನ್ನೆ ಒಂದು 8 ದಿವಸ ಆಯ್ತು ಸರ್. ಮೊನ್ನೆ ತಾಳ್ಮಡಿಗಿದ್ದಾಗ ಎತ್ತು ಕುರಿ ಗಂಟೆ ಆಗಿದೆ ಸರ್. ಮತ್ತೆ ಸೋನ್ಕೆ ಇದರಲ್ಲಿ ಹಂದಿಕೇರದಲ್ಲ ಸರ್, ಒಂದ್ 2 ತಿಂಗಳೇ ಸರ್, ಒಂದು 20 ಕುರಿಗಳು, ಒಂದು 16 ಕುರಿಗಳು FRನೂ ಆಗಿದೆ. ಅದನ್ನು ಏನು ಹೊಸ ಗಂಟೆ ಚಾಲು ಆಗಿದೆ ಸರ್, ಕುರಿಗಳು ಇಲ್ಲ. ಅದು ಏನಂದ್ರೆ ಕೆಟಲ್ ಥೆಫ್ಟ್ ಏನಂತಂದ್ರೆ ಅದು ಒಂದೇ ಈಗ ನಮ್ಮ ಮುಂದೆ ಉಳಿದಿರುವಂತ ಚಾಲೆಂಜ್ ಸರ್. ಅದು ಅದಕ್ಕೆ ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ಇದೆ, ವಿ ಆರ್ ವರ್ಕಿಂಗ್ ಆನ್ ದಟ್. ಶಾರ್ಟ್ಲಿ ಯಾಕೆ ಏನಾಗಿದೆ ಸರ್, ಪಾಪ ಅವ್ರಿಗೆ ಇನ್ಸೂರೆನ್ಸ್ ಸಿಗಲ್ಲ, ಇದ್ರಿಂದ ಏನು ಸಿಗಲ್ಲ. ಇದು ಬೆಲೆ ಇದ್ದಿಲ್ಲ ಸರ್, ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಸರ್. ಈಗ 1 ತಿಂಗಳು 2 ತಿಂಗಳು ಜಾಸ್ತಿ ಆಗಿದೆ ಸರ್. ಅದು ಏನಂತಾರೆ, ಒಂದು ಔಟ್ ಆಫ್ ಸ್ಟೇಟ್ ಗ್ಯಾಂಗ್ ಬಗ್ಗೆ ಸಸ್ಪಿಷನ್ ಇದೆ ಸರ್, ವಿ ಆರ್ ವರ್ಕಿಂಗ್ ಆನ್. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.